ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 42 ಸ್ಟೇಜ್ ಕಡೆ ಬರೋದಾದ್ರೆ ನಿನ್ನೆ ಮಂಡೇ ನೈಟ್ ರಾಲೇನೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ರಸಲ್ ಮೇನಿಯಾ 42 ನ ಸ್ಟೇಜ್ ಕನ್ಸ್ಟ್ರಕ್ಷನ್ ಈಗ ಪ್ರಾರಂಭ ಆಗಿದೆ ಅಂತ. ಫುಟೇಜಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಒಂದು ಪ್ಲಾಟ್ಫಾರ್ಮ್ ನ ಈಗಾಗಲೇ ಬಿಲ್ಡ್ ಮಾಡಿದ್ದಾರೆ ಅಂಡ್ ಅದ್ರ ಮೇಲ್ಗಡೆ ಡಬ್ಲ್ಯೂ ಲೋಗೋಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಅದು ಕ್ರೈನ್ ಸಪೋರ್ಟ್ ಇಂದ ಮೇಲ್ಗಡೆ ಹೋಗ್ತಾ ಇದೆ. ಸೊ ಐ ಥಿಂಕ್ ಮೇಲ್ಗಡೆ ಒಂದು ಸ್ಟ್ರಕ್ಚರ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದ್ರ ಮೇಲ್ಗಡೆ ಡಬ್ಲ್ಯೂ ಅವರು ತನ್ನ ಲೋಗೋಸ್ ಗಳನ್ನ ಹಾಕಿರ್ತಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಕೆಳಗಡೆ ಒಂದು ಪ್ಲಾಟ್ಫಾರ್ಮ್, ಅದೇ ರೀತಿ ಮೇಲ್ಗಡೆ ಒಂದು ಪ್ಲಾಟ್ಫಾರ್ಮ್ ನ ಡಬ್ಲ್ಯೂ ಅವರು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಫುಟೇಜಸ್ ಗಳು ಹೊರಗಡೆ ಬಂದಾಗ ಎಕ್ಸ್ಪ್ಲೈನ್ ಮಾಡೋಣ ಈ ಬಾರಿಯ ರಸಲ್ ಮೇನಿಯಾ 42 ನ ಸ್ಟೇಜ್ ಥೀಮು ಯಾವ ರೀತಿ ಇರುತ್ತೆ ಅಂತ. ಒಟ್ಟಿನಲ್ಲಿ ಪ್ರಾರಂಭ ಆಗಿದೆಯಲ್ಲ ಅದಕ್ಕೇನೆ ಖುಷಿ ಪಡಬೇಕು ನಾವು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಹಾಲ್ ಆಫ್ ಫೇಮ್ ಸೆರೆಮನಿ ಬಗ್ಗೆ. ಹಾಲ್ ಆಫ್ ಫೇಮ್ ಸೆರೆಮನಿ ನಮಗೆ ಸ್ಮ್ಯಾಕ್ ಡೌನ್ ಮುಗಿದ ಕೂಡಲೇ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಬಾರಿಯ ಹಾಲ್ ಆಫ್ ಫೇಮ್ ನ ಹೋಸ್ಟ್ ಮಾಡೋದಕ್ಕೆ ನಮ್ಮ ಮಿಸ್ ಆಗಿ ಮೈಕಲ್ ಕೋಲ್ ಅವರು ಬರ್ತಾ ಇದ್ದಾರೆ. ಇವರಿಬ್ರು ಕೂಡ ಸೇರ್ಕೊಂಡು ಈ ಬಾರಿಯ ಹಾಲ್ ಆಫ್ ಫೇಮ್ ನ ಹೋಸ್ಟ್ ಮಾಡ್ತಾರೆ. ಐ ಥಿಂಕ್ ಸ್ಮ್ಯಾಕ್ ಡೌನ್ 8:00 ಮುಗಿದ್ರೆ 9 ಗಂಟೆಗೆ ನಮಗೆ ಈ ಬಾರಿಯ ಹಾಲ್ ಆಫ್ ಫೇಮ್ ಸೆರೆಮನಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಇದನ್ನ ಫ್ರೀ ಆಗಿ ಡಬ್ಲ್ಯೂ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು ಇದೇ ಶನಿವಾರ ಬೆಳಿಗ್ಗೆ 9 ಗಂಟೆಗೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಇರೋದಿಲ್ಲ. ನಮ್ಮ ಎಚ್ ಸ್ಟೈಲ್ ಅವರ ಸೆಗ್ಮೆಂಟ್ ಹಾಗೆ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರ ಸೆಗ್ಮೆಂಟ್ ನ ಬಿಟ್ರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಆದ್ರೂ ನೋಡೋಣ ನಮ್ಮ ಎಜ್ ಸ್ಟೈಲ್ ಅವರು ಯಾವ ರೀತಿ ಸ್ಪೀಚ್ ನ ಡೆಲಿವರ್ ಮಾಡ್ತಾರೆ ತನ್ನ ಹಾಲ್ ಆಫ್ ಫೇಮ್ ಇಂಡಕ್ಷನ್ ಅಲ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಬ್ ಡಬ್ಲ್ಯೂ ಅಂತ. ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ಕ್ಲಬ್ ಡಬ್ಲ್ಯೂ ಅಂತ ಒಂದು ಟ್ರೇಡ್ ಮಾರ್ಕ್ ನ ಮಾಡಿಸ್ಕೊಂಡಿದ್ದಾರೆ ಅಂತ. ಅಂಡ್ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಆ ಒಂದು ಸ್ಟಿಕ್ಕರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಈಗ ಗೊತ್ತಾಗ್ತಿರೋದೇನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ತನ್ನ ಎಲ್ಲಾ ಆಡಿಯನ್ಸ್ ಗಳಿಗೋಸ್ಕರ ಒಂದು ರೀತಿ ಮೆಂಬರ್ಶಿಪ್ ನ ಇದರಲ್ಲಿ ಕೊಡ್ತಾ ಇದಾರಂತೆ. ಇದು ಒಂದು ರೀತಿ ಮೆಂಬರ್ಶಿಪ್ ಇದ್ದಂಗೆ. ಇದನ್ನ ನೀವೇನಾದ್ರೂ ತಗೊಂಡ್ರೆ ನಿಮಗೆ ಕೆಲವೊಂದಷ್ಟು ಆಫರ್ಸ್ ಗಳು ಸಿಗುತ್ತೆ ಅಂತ ಡಬ್ಲ್ಯೂ ಅವರು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇದರ ಪ್ರೈಸ್ ಎಲ್ಲದನ್ನು ಕೂಡ ರಿಲೀಸ್ ಮಾಡ್ತಾರೆ. ಒಟ್ಟಿನಲ್ಲಿ ಇದೊಂದು ರೀತಿ ಮೆಂಬರ್ಶಿಪ್ ರೀತಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೇಕು. ಯೂಟ್ಯೂಬ್ ಅಲ್ಲಿ ನಾವು ಯಾವ ರೀತಿ ಮೆಂಬರ್ ಆಗ್ತೀವೋ ಅದೇ ರೀತಿ ಡಬ್ಲ್ಯೂ ಮೆಂಬರ್ ಆಗಬೇಕು ಅಂದ್ರೆ ಈ ಒಂದು ಕ್ಲಬ್ ನ ನಾವು ಪರ್ಚೇಸ್ ಮಾಡಬೇಕು. ನೋಡೋಣ ಇದರ ಅಮೌಂಟ್ ಎಷ್ಟಿರುತ್ತೆ, ಏನೇನು ಫೆಸಿಲಿಟೀಸ್ಗಳು ಇದನ್ನ ಪರ್ಚೇಸ್ ಮಾಡಿದವರಿಗೆ ಸಿಗುತ್ತೆ ಅಂತ ಡಬ್ಲ್ಯೂ ಅವರು ರಿವೀಲ್ ಮಾಡಿದಾಗ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರು ಜೋ ಟೆಸಿಟೋರಾಯ್ ಅವರ ಜೊತೆಗೆ ಒಂದು ಇಂಟರ್ವ್ಯೂನ ಮಾಡಿದ್ದಾರೆ ಅಂಡ್ ಆ ಒಂದು ಇಂಟರ್ವ್ಯೂ ನಮಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೀವು ಕೂಡ ನೋಡಬಹುದು. ಅಂಡ್ ಇದರಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ರಸಲ್ ಮೇನಿಯಾ ಬಗ್ಗೆ ಮಾತಾಡಿದ್ದಾರೆ. ರಸಲ್ ಮೇನಿಯಾದಲ್ಲಿ ಯಾರ್ಯಾರ ಮ್ಯಾಚ್ ಆಗ್ತಾ ಇದೆಯೋ ಅವರೆಲ್ಲರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಂಡ್ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆನೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಒಬಾಫೆಮಿ ಅವರ ಬಗ್ಗೆ ಮಾತಾಡ್ತಾ, ನಿಜವಾಗ್ಲೂ ಒಬಾಫೆಮಿ ನನ್ನಂತೂ ಅವರು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಾರೆ. ಅಂದ್ರೆ ಈ ರೀತಿಯ ಟ್ಯಾಲೆಂಟು ಇಷ್ಟೊಂದು ಕಮ್ಮಿ ಏಜ್ ಅಲ್ಲಿ ನಾನಂತೂ ನೋಡಿರಲಿಲ್ಲ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಒಬಾಫೆಮಿ ಅವರು ಒಂದು ರೀತಿ ಫ್ರೆಂಡ್ಲಿ ಗಾಯ್ ರೀತಿ. ಅಂದ್ರೆ ಅವನು ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡಬೇಕಾದ್ರೆ ಒಬಾಫೆಮಿ ಅವರ ವಾಕ್ ಮಾಡುವಂತಹ ವಿಡಿಯೋ ಯಾರಾದರೂ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋನ ಪೂರ್ತಿ ನೋಡ್ದಲೇನೆ ಅವನು ನೆಕ್ಸ್ಟ್ ಪೋಸ್ಟ್ಗೆ ಹೋಗೋದೇ ಇಲ್ಲ. ಆ ರೀತಿಯ ವ್ಯಕ್ತಿ ಒಬಾಫೆಮಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲಿ ಒಬಾಫೆಮಿಗೆ ತನ್ನ ಫ್ಲಾರ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ರಸಲ್ ಮೇನಿಯಾ 42 ಬಗ್ಗೆನೂ ಕೂಡ ಮಾತಾಡ್ತಾರೆ. ಪ್ರತಿ ವರ್ಷನೂ ಕೂಡ ರಸಲ್ ಮೇನಿಯಾ ಇನ್ಕ್ರೀಸ್ ಆಗ್ತಾನೆ ಇದೆ, ಅಪ್ ಆಗ್ತಾನೆ ಇದೆ. ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇನ್ನ ಸ್ವಲ್ಪ ಜನ ಫ್ಯಾನ್ಸ್ ಗಳು ಹೇಳ್ತಾ ಇರ್ತಾರೆ, ನನಗೆ ಆ ಒಂದು ವಿಚಾರ ಇಷ್ಟ ಆಗ್ಲಿಲ್ಲ, ಐ ಡೋಂಟ್ ಲೈಕ್ ದಟ್ ಸ್ಟಫ್ ಅಂತ ಫ್ಯಾನ್ಸ್ ಗಳು ಕಮೆಂಟ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ನಿಮಗಿಂತ ಮೊದಲು ನಾನು ಅದನ್ನ ನೋಡಿರ್ತೀನಿ, ನನಗೂ ಕೂಡ ಅದು ಇಷ್ಟ ಆಗಿರೋದಿಲ್ಲ. ಅಂಡ್ ನನಗೆ ಗೊತ್ತಾಗುತ್ತೆ ಅಲ್ಲಿ ನಾವು ಸ್ಕ್ರೂ ಆಗಿದೀವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲಿ ಫ್ಯಾನ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಂದ್ರೆ ಫ್ಯಾನ್ಸ್ ಗಳು ಏನ್ ಕಮೆಂಟ್ ಮಾಡ್ತಾ ಇರ್ತೀವಿ, ನನಗೆ ಈ ಒಂದು ಶೋ ಇಷ್ಟ ಆಗ್ಲಿಲ್ಲ, ಆ ಒಂದು ಸೆಗ್ಮೆಂಟ್ ಇಷ್ಟ ಆಗ್ಲಿಲ್ಲ ಅಂತ, ಅದು ನಮಗಿಂತ ಮುಂಚೆ ಟ್ರಿಪಲ್ ಎಚ್ ಅವರಿಗೇನೆ ಇಷ್ಟ ಆಗೋದಿಲ್ವಂತೆ. ಅಂಡ್ ಆಗ್ಲೇ ಅವರು ಅನ್ಕೋತಾರಂತೆ ನಾವು ಇಲ್ಲಿ ತಪ್ಪು ಮಾಡಿದ್ವಿ ಅಂತ. ಸೊ ತಪ್ಪು ಮಾಡಿದ್ಮೇಲೆ ನೆಕ್ಸ್ಟ್ ಟೈಮು ಅದನ್ನ ಬೆಟರ್ ಮಾಡ್ಬೇಕಲ್ವಾ, ಬಟ್ ಅದನ್ನ ನೀವು ಮಾಡ್ತಾ ಇಲ್ಲ. ಅದೇ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರೋದು. ಇನ್ನ ಫೈನಲ್ ಆಗಿ ಅವರು ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಲಿಟ್ರಲಿ ಗಾಯ್ಸ್, ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ಅಲ್ಲಿ ರಿಯಲ್ ಹೀಟ್ ನೋಡೋದಕ್ಕೆ ಸಿಗುತ್ತಂತೆ. ಇದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಇದನ್ನ ನಾನಂತೂ ನಂಬೋದಿಲ್ಲ. ಐ ಥಿಂಕ್ ನಮ್ಮ ಟ್ರಿಪಲ್ ಎಚ್ ಅವರು ರಸಲ್ ಮೇನಿಯಾ ಆ ಒಂದು ಮೇನ್ ಇವೆಂಟ್ ನ ಹೈಪ್ ಮಾಡೋದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿರಬಹುದು. ಒಟ್ಟಿನಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಹೇಳ್ತಾರೆ ಗೊತ್ತಾ, ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಇಬ್ರು ಕೂಡ ಸಿಕ್ಕಾಪಟ್ಟೆ ಹೇಟೆಡ್ ಆಗಿ ಇರ್ತಾರೆ. ಅಂಡ್ ನಾವು ಮೊದಲು ಅವರನ್ನ ಬ್ಯಾಕ್ ಸ್ಟೇಜ್ ಇಂದ ರಿಂಗಿಗೆ ಕಳಿಸ್ಬೇಕು ಅಂತ ಹೋರಾಡ್ತಾ ಇರ್ತೀವಿ. ಯಾಕಂದ್ರೆ ರಿಂಗ್ ಒಳಗಡೆ ಹೋದ್ ಕೂಡಲೇ ಇಬ್ರು ಕೂಡ ಸಿಕ್ಕಾಪಟ್ಟೆ ಪ್ರೊಫೆಷನಲ್ ಆಗ್ಬಿಡ್ತಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಅವ್ರೇನಾದ್ರೂ ಜಾಸ್ತಿ ಹೊತ್ತು ಇದ್ರೆ ಇಬ್ರು ಕೂಡ ಎಲ್ಲಿ ಕಿತ್ತಾಡ್ಕೋತಾರ ಅಂತ ನಮಗೆ ಭಯ ಕಾಡಿಸ್ತಾ ಇರುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ರೀತಿ ಆಗಿರೋದಿಲ್ಲ ಅಂತ ಅನ್ಕೋತೀನಿ.
ಯಾಕಂದ್ರೆ ಹೇಟ್ ಇದ್ರೆ ರಿಯಲ್ ಲೈಫ್ ಅಲ್ಲೂ ಕೂಡ ಅಫ್ಕೋರ್ಸ್ ಮಂಡೇ ನೈಟ್ ರಾಲಿ ತನ್ನ ತಂದೆ ಬಗ್ಗೆ ಮಾತಾಡಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗಿ ಏನೇನೋ ಮಾತಾಡಿರ್ಬಹುದು. ಅದನ್ನ ಬಿಟ್ರೆ ಪರ್ಸನಲ್ ಆಗಿ ಯಾವುದೇ ರೀತಿಯ ದ್ವೇಷ ಇಲ್ಲ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ಆ ಒಂದು ಸ್ಟೋರಿನೂ ಕೂಡ ಒಂದ್ ರೀತಿ ವಿಚಿತ್ರ ಆಗೋಯ್ತು. ಸ್ಟಾರ್ಟಿಂಗು ನಮ್ಮ ಸಿಎಂ ಪಂಕ್ ಅವರು ಬಂದು ರೋಮನ್ ರೈನ್ಸ್ ಅವರ ತಂದೆ ಬಗ್ಗೆ ಮಾತಾಡ್ತಾರೆ. ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮತ್ತೆ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಲಿಟ್ರಲಿ ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ರಾಕ್ ಹಾಗೆ ಹೀಗೆ ನೀನ್ ರಾಕ್ ರೀತಿ ಆಗೋದಕ್ಕೆ ಆಗೋದಿಲ್ಲ ಏನೇನೋ ಹೇಳ್ತಾರೆ. ಸಡನ್ ಆಗಿ ರೋಮನ್ ರೈನ್ಸ್ ಅವರು ಬಂದು ಸಿಎಂ ಪಂಕ್ ನಾನು ನಿನ್ನನ್ನ ಹೇಟ್ ಮಾಡ್ತೀನಿ, ಯಾಕಂದ್ರೆ ಈ ಜನಗಳ ಪ್ರೀತಿ ನಿನಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೂಡ ರೋಮನ್ ರೈನ್ಸ್ ನಾನು ಕೂಡ ನಿನ್ನನ್ನ ಹೇಟ್ ಮಾಡ್ತೀನಿ, ಯಾಕಂದ್ರೆ ನಿನ್ನನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಿದೆ, ನೀನು ಯಾವ ಜಾಗದಲ್ಲಿ ಇದೆಯೋ ಆ ಜಾಗದಲ್ಲಿ ನಾನು ಇರಬೇಕು ಅಂತ ಅನ್ಸುತ್ತೆ ಅಂತ ಇಬ್ರು ಕೂಡ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಗೊತ್ತಿಲ್ಲ ಇದು ಎಲ್ಗೋಗಿ ನಿಲ್ಲುತ್ತೆ ಅಂತ. ಒಟ್ಟಿನಲ್ಲಿ ಫೈನಲ್ ರಾ ಬಿಫೋರ್ ರಸಲ್ ಮೇನಿಯಾದಲ್ಲಿ ಇವರಿಬ್ಬರ ಸೆಗ್ಮೆಂಟ್ ನ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ರೀತಿ ಡಬ್ಲ್ಯೂ ಅವರು ಡೆಲಿವರ್ ಮಾಡಿಲ್ಲ. ಫ್ರೆಂಡ್ಲಿ ಆಗಿ ಇವರ ನಡುವೆ ಡಬ್ಲ್ಯೂ ಅವರು ರಿಲೇಶನ್ಶಿಪ್ ನ ತೋರಿಸಿದ್ದಾರೆ ಅಂತ ಹೇಳ್ಬೇಕು. ನೋಡಬೇಕು ರಸಲ್ ಮೇನಿಯಾದಲ್ಲಿ ಏನಾಗುತ್ತೆ ಅಂತ. ಇವರಿಬ್ಬರ ನಡುವೆ ರೆಸ್ಪೆಕ್ಟ್ ಏನಾದ್ರೂ ತೋರಿಸ್ಬಿಡ್ತಾರೆ ಡಬ್ಲ್ಯೂ ಅವರು ಅಂತ ಭಯ ಆಗ್ತಾ ಇದೆ. ಲಿಟ್ರಲಿ ರೋಮನ್ ರೈನ್ಸ್ ಅವರು ಗೆದ್ದಾದ್ಮೇಲೆ ಸಿಎಂ ಪಂಕ್ ಅವರಿಗೆ ಹ್ಯಾಂಡ್ ಶೇಕ್ ಏನಾದ್ರೂ ಕೊಡ್ತಾರಾ, ಅಥವಾ ಸಿಎಂ ಪಂಕ್ ಅವರು ಗೆದ್ದಾದ್ಮೇಲೆ ರೋಮನ್ ರೈನ್ಸ್ ಅವರಿಗೆ ಹ್ಯಾಂಡ್ ಶೇಕ್ ಏನಾದ್ರೂ ಕೊಡ್ತಾರಾ, ಅದು ಸಿಕ್ಕಾಪಟ್ಟೆ ಒಂದ್ ರೀತಿ ಭಯ ಕಾಣಿಸ್ತಾ ಇದೆ. ಏನೇ ಆಗ್ಲಿ ಫೈನಲ್ ರಾ ಅಲ್ಲಿ ಇವರ ನಡುವೆ ಕೆಲವೊಂದಷ್ಟು ಆಕ್ಷನ್ಸ್ ಗಳನ್ನ ತೋರಿಸಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಟ್ರಿಪಲ್ ಎಚ್ ಅವರು ಇವರಿಬ್ರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಕಿತ್ತಾಡೋ ಲೆವೆಲ್ಗೆ ಹೇಟೆಡ್ ಆಗಿರ್ತಾರೆ ಅಂತ ಅಂದ್ರೆ ಇವರ ನಡುವೆ ಆಕ್ಷನ್ ತೋರಿಸಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.